ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ. ನೋಡಿ ಲೈಫ್ ಕೊಟ್ಟಿನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ನಾನು ನಾಳೆಯನ್ನು ನೋಡೋಕ್ಕೋಸ್ಕರ ದಾವಣಗೆರೆಗೆ ಹೋಗ್ತಾ ಇದ್ದೀನಿ, ಹಾಸ್ಪಿಟ್ಲಿಗೆ. ಅಮ್ಮವ್ರಿಗೆ ಊಟ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮುದ್ದೆ, ಬೆಂಡೆಕಾಯಿ ಚಟ್ನಿ, ಇವಾಗ ತಾನೇ ಅನ್ನ ಆಗಿದೆ, ಹುಳಿ ಮೊಳಕೆ ಸಾಂಬಾರು ಕೂಡ ಮಾಡಿದ್ದೆವು. ಮೊಳಕೆ ಸಾಂಬಾರು, ಆವಾಗಲೇ ಮುದ್ದೆ ಏನು ಮಾಡಿದ್ದೀವಿ ಅಂತ ಹೇಳಿದೆ, ಅದು ಬೆಳಿಗ್ಗೆ. ಇವಾಗ ಆರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತಾನೇ ಮಧುರ ಮುದ್ದೆ ಮಾಡ್ತಾ ಇದ್ದಾಳೆ. ಚಟ್ನಿನೂ ಕೂಡ ಅಷ್ಟೇ ಈಗ ತಾನೇ ಮಾಡಿದ್ದಾಳೆ. ಸಾಂಬಾರು ಬಂದುಬಿಟ್ಟು ಬೆಳಿಗ್ಗೆ ಮಾಡಿರೋಂಥದ್ದು, ಸ್ವಲ್ಪ ಉಪ್ಪು ಬಿಟ್ಟಿತ್ತು, ಹಂಗಾಗಿ ನೋಡ್ತಾ ಇರ್ಬೋದು ಎಲ್ಲ ಹಂಗೆ ಇದೆ. ಇವಾಗ ಬೇರೆ ಪಾತ್ರೆಗೆಲ್ಲ ಅದನ್ನ ಹಾಕ್ಬಿಟ್ಟು ಮುಚ್ಚಿಟ್ಕೋಬೇಕು. ಮತ್ತು ಬಾಕ್ಸಿಗೂ ಕೂಡ ಹಾಕಿದ ಮೇಲೆ ಸ್ವಲ್ಪನೇ ಮಿಕ್ಕುತ್ತಲ್ವ ಸಾಂಬಾರು, ಹಾಗಾಗಿ ಬೇರೆ ಬಾಕ್ಸಿಗೆ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಬಾಕ್ಸ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಮಧುರ ಬಂದುಬಿಟ್ಟು ಮುದ್ದೆ ಮಾಡ್ತಾ ಇದ್ದಾಳೆ. ವೇದು ಪಾಪು ಅಂತೂ ಅಮ್ಮ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಾನು ಅವ್ನು ಮಾತಾಡಿದ್ದು ಕೇಳಿಸಿದ್ರು ನನಗೆ ಕೇಳಿಸಲ್ಲ ಅನ್ನೋ ಥರ ನಾನು ಕೂತಿದ್ದೀನಿ. ಅಲ್ಲಿ ಬಂದುಬಿಟ್ಟು ಒಂದು 4 ಜನ ಇದ್ದಾರೆ ಹಾಸ್ಪಿಟ್ಲಲ್ಲಿ, ಹಾಗಾಗಿ 4 ಜನಕ್ಕೂ ಮುದ್ದೆ, ಅನ್ನ, ಸಾಂಬಾರು ತಗೊಂಡು ಹೋಗ್ತಾ ಇದ್ದೀನಿ. ಮುದ್ದೆ ಬಂದುಬಿಟ್ಟು 3 ಮುದ್ದೆ ತಗೊಂಡು ಹೋಗ್ತಾ ಇರೋಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ನೋಡ್ತಾ ಇರೋದು ಬಾಕ್ಸ್ ಇಡ್ಸಲ್ಲ, ಹಾಗಾಗಿ. ಇನ್ನು ಅನ್ನ ಮತ್ತು ಒಂದು 10 ಚಪಾತಿ ಉಜ್ಜಿಟ್ಕೊಂಡಿದ್ದೀನಿ. ಇದು ಯಾಕೋ ಸರಿ ಹೋಗಲಿಲ್ಲ, ಹಾಗಾಗಿ ಆ ಬಾಕ್ಸಿಂದ ಇನ್ನೊಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ. ಎಲ್ಲರೂ ಈಗಿನ ಒಂದು ಮುದ್ದೆ ಉಣ್ಣಲ್ವಲ್ಲ, ಹಾಗಾಗಿ ಎಲ್ಲರೂ ಒಂದೊಂದು ಅರ್ಧನೇ ತಿನ್ನೋದು. ಹಂಗೂ ಬೇಕಾದರೆ ಯಾರಾದರೂ ಮುದ್ದೆ ಬೇಕು ಅನ್ನೋರು ಒಂದು 3 ಜಾಸ್ತಿ ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸಿಗೆ ಮುದ್ದೆ, ಇನ್ನು 2 ಬಾಕ್ಸಿಗೆ ಅನ್ನ, ಒಂದು ಚಿಕ್ಕ ಬಾಕ್ಸಲ್ಲಿ ಇದು ಏನಪ್ಪ ಅಂದರೆ ಚಟ್ನಿ, ಸಾಂಬಾರು, ಈ ಥರ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಹೋದ ಸರ್ತಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ತುಂಬ ಬೇಜಾರು, ನೋವು, ಸಂಕಟ ಆಗ್ತಿತ್ತು. ಯಾಕಂದರೆ ಪಾಪು ತುಂಬ ಹಠ ಮಾಡ್ತಾ ಇದ್ದಂತೆ. ಅವ್ರಿಗೂ ಕೂಡ ನಿದ್ದೆ ಇಲ್ಲ, ಟೈಮಿಗೆ ಸರಿಗೆ ಊಟ ಇಲ್ಲ, ಪಾಪುದೇ ಕಡೆಗೆ ಧ್ಯಾಸ, ಮತ್ತು ನೋವು ಕೂಡ ಪಾಪಕ್ಕೆ ತುಂಬ ಇತ್ತಂತೆ. ಸ್ವಲ್ಪ ಆಪ್ರೇಷನ್ನು ಅಷ್ಟೇ ಜಾಸ್ತಿನೇ ಮಾಡಿದ್ದಾರೆ. ಪಾಪುಗೆ ಎಚ್ಚರ ತಪ್ಪಿಸಿ ಆಪ್ರೇಷನ್ ಮಾಡಲ್ವಂತೆ, ಎಚ್ಚರ ಇದ್ದಂಗ್ಲೇ ಮಾಡಿದಾರಲ್ವ. ಪಾಪುನೂ ಕೂಡ ತುಂಬ ನಿಟ್ಟು ಬಿಡೋದು, ಪೈಪು ಪಾಪುಗೆ ಹಾಕಿರೋಂಥದ್ದು. ನನಗಂತೂ ಅದನ್ನೆಲ್ಲ ನೋಡಿ ತುಂಬ ಬೇಜಾರು, ಸಂಕಟ, ನೆನೆಸ್ಕೊಂಡು ಅಳಂಗಾಗ್ತಾಯಿತ್ತು. ಈ ಸತಿ ಏನಿಲ್ಲ, ಪಾಪುಗೆ ಎಲ್ಲ ಚೆನ್ನಾಗಿ ಹುಷಾರಾಗಿದ್ದಾನೆ. ಸಮಾಧಾನವಾಗಿ ಹೋಗಿ ಇನ್ನೊಮ್ಮೆ ನೋಡಬೇಕು ಅನ್ನಿಸ್ತು, ಹಾಗಾಗಿ ಇವತ್ತು ಕೂಡ ಹೊರಟಿದ್ದೀವಿ. ನಾನು ವಿನುನೇ ಇವತ್ತು ಕೂಡ ಹೊರಟಿರೋಂಥದ್ದು. ವೇದು ಪಾಪನ ಕರ್ಕೊಂಡು ಹೋಗ್ತಾ ಇದ್ದೆ. ಯಾಕಪ್ಪ ಅಂತ ಹೇಳಿದರೆ ಕರ್ಕೊಂಡು ಹೋಗ್ತಾ ಇಲ್ಲ, ಚಿಕ್ಕ ಮಕ್ಕಳು ಹಾಸ್ಪಿಟ್ಲಲ್ಲಿ ಅಷ್ಟೊಂದು ಸೇಫ್ ಅಲ್ಲ, ಮತ್ತು ಅವನು ಕೂಡ ಚಿಕ್ಕವನಾಗಿರೋದ್ರಿಂದ ಅದನ್ನ ಪಾಪನ ನೋಡಿಬಿಟ್ಟು ಅವನು ಹೆದರ್ಕೊಂಡವನು ಅಂತ ಹೇಳ್ಬಿಟ್ಟು ವೇದು ಪಾಪನೇನು ಕರ್ಕೊಂಡು ಹೋಗ್ತಾ ಇಲ್ಲ ದಾವಣಗೆರೆಗೆ. ಅವ್ರಿಗೂ ಕೂಡ ಊಟ ಎಲ್ಲ ಮಾಡಿಬಿಟ್ಟು ತುಂಬ ಬೇಜಾರು ಅನಿಸಿರುತ್ತೆ ಅಂತ ಹೇಳ್ಬಿಟ್ಟು ಅನ್ನ, ಸಾಂಬಾರು, ಚಟ್ನಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಮತ್ತು ವೇದು ಪಾಪ ಅಂತೂ ತುಂಬ ಹಠ ಸತಾಯಿಸ್ತಾ ಇದ್ದಾನೆ. ಹಾಗಾಗಿ ಅವ್ನು ಮಾಡ್ತಾ ಇರೋದಕ್ಕೆ ನನಗೆ ಒಂದು ಕಡೆ ಸಿಟ್ಟು ಬರ್ತಾ ಇದೆ, ಒಂದು ಕಡೆ ತಪ್ಪಿಸೋಗ್ಬೇಕಲ್ಲ ಅಂತ ಬೇಜಾರಾಗ್ತಾ ಇದೆ. ಮತ್ತು ಇಲ್ಲಿಂದ ನಾವೀಗ ಇಲ್ಲಿ ಪ್ರೈವೇಟ್ ಬಸ್ಸು ಏನು ಬರ್ತಾಯಿತ್ತು ಅದು ಕೂಡ ಇವತ್ತು ಮಿಸ್ ಆಗೋಗಿದೆ. ಇಲ್ಲಿಂದ ನಾನು ಊರಲ್ಲಿ ಹೋಗ್ಬಿಟ್ಟು ಊರಲ್ಲಿಂದ ಗೌರ್ಮೆಂಟ್ ಬಸ್ ಬರುತ್ತೆ, ಬಸ್ ಹತ್ಕೊಂಡು ಹೋಗೋಂಥದ್ದು. ಅದು ಬಸ್ ಸಿಗುತ್ತೋ ಇಲ್ಲೋ ಅಂತ ತುಂಬ ಟೆನ್ಷನ್ ಆಗ್ತಾ ಇದೆ. ಇನ್ನು ಈ ಥರ ಬಾಕ್ಸಿಗೆಲ್ಲ ಹಾಕ್ಬೇಕಾದ್ರೆ ನಾವು ಹೆಂಗೆ ಅಂದರೂ ಸ್ವಲ್ಪ ಆದರೂ ಚೆಲ್ಲುತ್ತೆ. ಅದನ್ನು ಕೂಡ ಪಾಪ ಮಧುರ ಎಲ್ಲ ನಾವು ಹೋದ ತಕ್ಷಣ ಕ್ಲೀನ್ ಮಾಡ್ಕೋಬೇಕು. ವೇದು ಪಾಪುಗೆ ಚಾಕ್ಲೇಟು ಮತ್ತು ಐಸ್ ಕ್ರೀಮು ಎಲ್ಲನೂ ತೊಗೊಂಬಂದಿದ್ದಾರೆ. ಅವ್ರ ಅಪ್ಪಾಜಿ ಅದನ್ನೇ ಕೊಟ್ಕೊಂಡು ಸಮಾಧಾನ ಮಾಡಬೇಕು. ಚಟ್ನಿ ಬಾಕ್ಸು ಇದೇ ಬಾಕ್ಸಲ್ಲಿ ಅನ್ನದಲ್ಲಿ ಇಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಇಡಿಸ್ಲಿಲ್ಲ, ಹಾಗೇ ಬೇರೆಯೇ ಇಟ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರೆಲ್ಲ ಕಡಿಮೆ ಆಯ್ತಲ್ವ, ಬೇರೆ ಚಿಕ್ಕ ಬೌಲಿಗೆ ಹಾಕ್ಕೊಂಡು ಮಧುರ ಎಲ್ಲ ಕ್ಲೀನ್ ಮಾಡ್ಕೊತಾಳೆ. ನಾನಿನ್ನು ನೋಡ್ತಾ ಇರ್ಬೋದು ಈ ಕ್ಯಾರಿಯರು ರೆಡಿಯಾಗಿದೆ. ಇನ್ನು ಚಟ್ನಿ ಮಾತ್ರ ಈ ಬಾಕ್ಸಲ್ಲಿದೆ. ಈ ಬಾಕ್ಸಲ್ಲಿ ಸ್ವಲ್ಪ ಮಿಕ್ಕಿದ್ರೂ ಕೂಡ ಸಂಜೆಗೆ ಅವ್ರಿಗೆ ಊಟಕ್ಕೆ ಬರುತ್ತೆ. ಅಲ್ಲೇನಾದರೂ ಮುದ್ದೆ, ಚಪಾತಿ ಈ ಥರ ಎಲ್ಲ ತೊಗೊಂಡು ಊಟ ಮಾಡ್ತಾರೆ. ಇನ್ನು ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರ ರೋಡಲ್ಲಿ ನಿಂತಿದ್ದೀವಿ. ಇದು ಬಂದು ನಾಯಕನಹಟ್ಟಿ ರೋಡು, ಚಿತ್ರದುರ್ಗ ಟು ನಾಯಕನಹಟ್ಟಿ. ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಬಸ್ ರೂಟ್ ಹೇಳಿ ಅಂತ ಹೇಳ್ಬಿಟ್ಟು. ದುರ್ಗ ಬಂದುಬಿಟ್ಟು 11 ಗಂಟೆಗೆ ಒಂದು ಬಸ್ ಇದೆ, ಅದಾದ ನಂತರ 10:15 ಒಂದು ಬಸ್ ಇದೆ, 12:45 ಒಂದು ಬಸ್ ಇದೆ. ಅಲ್ಲಿಂದ ಸೀದಾ ನಾಯಕನಹಟ್ಟಿಗೆ ಹೋಗ್ಬೋದು. ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಇವಾಗ ಬಂದು
ನಾವು ದುರ್ಗ ರೀಚ್ ಆಗಿದ್ದಾಯಿತು. ಇಲ್ಲಿಂದ ಬೇರೆ ಬಸ್ಸು, ಅದು ಕೂಡ KSRTC ಬಸ್ಸನ್ನೇ ಹತ್ಕೊಂಡು ದಾವಣಗೆರೆ ಕಡೆ ನಮ್ಮ ಪಯಣ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ವಿನುಗೆ ಸ್ವಲ್ಪ ನಿದ್ದೆ ಬಂದಿರೋ ಥರ ಆಗಿತ್ತು, ಯಾಕಂದರೆ ತಲೆ ಸ್ನಾನ ಮಾಡಿದ್ಲಲ್ವ, ಹಾಗಾಗಿ ಅವಳನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಹೋದ ಸತಿ ಬಂದಾಗ ಹೆಂಗಪ್ಪ ಅಂತ ಹೇಳಿದರೆ ಸಿಟಿ ಬಸ್ ಆಗಿರ್ಬೋದು, ಈ ಥರ ಸೀಟ್ ಆಟ ಆಗಿರ್ಬೋದು, ನನಗೇನೂ ಗೊತ್ತಿರಲಿಲ್ಲ. ಮೊನ್ನೆ ಬಂದಾಗ ಅಶ್ವಿನಿ ಬೆಣ್ಣಿನಗರಿ ಅಂತ ಸಿಸ್ಟರು, ನಿಮಗೆಲ್ಲ ಗೊತ್ತೇ ಇರುತ್ತೆ, ಅವರು ಕೂಡ ಯೂಟ್ಯೂಬರು, ತುಂಬ ಚೆನ್ನಾಗಿ ವ್ಲಾಗೆಲ್ಲ ಮಾಡ್ತಾರೆ. ಅವ್ರ ಹತ್ರ ಮನೆ ಹತ್ರ ಹೋಗಿದ್ದೆ. ಹಾಗಾಗಿ ಆ ಸಿಸ್ಟರ್ ಹೇಳಿದರು ಸಿಟಿ ಬಸ್ಸು ಇಲ್ಲ ಅಂತಂದರೆ ಈ ಬಸ್ಸು ಏನಪ್ಪ ಅಂತೇಳಿ ಸೀಟ್ ಆಟ ಈ ಥರದ್ರಲ್ಲಿ ಹೋಗಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಪಾಪುನ ನೋಡ್ತಾ ಇರ್ಬೋದು ಎತ್ಕೊಂಡಿದ್ದೀನಿ. ಇವಾಗ ಬಂದು ಸೇಫಾಗಿ ರೀಚ್ ಆಗಿದ್ದಾಯಿತು. ನಾನು ಎಷ್ಟು ಖುಷಿಯಿಂದ ನನ್ನ ಹಳೆಯನ್ನು ನೋಡೋಕ್ಕೆ ಬಂದೆ. ಬಟ್ ಇವತ್ತು ಕೂಡ ಅವನಿಗೆ ತುಂಬ ಅಂದರೆ ತುಂಬ ಜ್ವರ ಬಂದುಬಿಟ್ಟಿದೆ. ಅಲ್ಲಿಂದ ಬಂದಿದ್ದು ಎಷ್ಟು ಖುಷಿಯಾಗಿ ಬಂದೆ. ನನ್ನ ಹಳೆಯಂಗೆ ಜ್ವರ ಬಂದಿರೋದು ನೋಡಿ ಇವತ್ತು ಕೂಡ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಯಿತು. ಇಷ್ಟು ಸಣ್ಣ ಪಾಪುಗೆ ದೇವರನ್ನು ನಾನು ಈ ಥರ ಕಷ್ಟ ಕೊಡಬಾರ್ದು, ನರ್ಕನೇ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ. ನನಗಂತೂ ಅಷ್ಟು ನೋವು ಸಂಕಟ ಆಗ್ತಾಯಿದೆ, ಹೇಳ್ಕೊಳಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ. ಅಂಥದ್ರಲ್ಲಿ ನನ್ನ ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಅವರೆಲ್ಲ ಯಾಕೆ ಸಹಿಸ್ಕೊಂಡಿದ್ದಾರೆ ಗೊತ್ತಿಲ್ಲ ನನಗೆ. ತುಂಬ ಅಂದರೆ ತುಂಬ ಜ್ವರ ಬಂದಿದೆ. ಇವಾಗ ತಾನೇ ಹೋಗ್ಬಿಟ್ಟು ಸಿರಪ್ ತಗೊಂಡು ಬಂದಿದ್ದಾರೆ ನಮ್ಮಮ್ಮ. ಸಿರಪ್ ಹಾಕಿದ ಮೇಲೆ ಸ್ವಲ್ಪ ಅವನಿಗೆ ತಲೆ ಹಿಡ್ಕೊಂಡು ಈ ಥರ ತಣ್ಣೀರು ಬಟ್ಟೆ ಏನು ಹಾಕಿದ್ವಿ ಒಂದು ಸ್ವಲ್ಪ ಹಿಡ್ಕೊಂಡು ಈ ಥರ ತೊಟ್ಟದೆ ಹಂಗೆ ಮಲ್ಕೊಬಿಟ್ಟ. ನೋಡ್ತಾ ಇರ್ಬೋದು, ನಿದ್ದೆಯಲ್ಲೂ ಕೂಡ ನಿಟ್ಟು ಬೀಳ್ತಾ ಇದ್ದಾನೆ, ಯಾಕಂದರೆ ಆಪ್ರೇಷನ್ ಮಾಡಿದಾಗ ಹೆದರ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಇನ್ನು ಪಾಪುನ ತೊಡೆ ಮೇಲೆ ಹಾಕ್ಕೊಂಡು ಮಲಗಿಸಿ ಬೆಡ್ ಮೇಲೆ ಹಾಕ್ಬಿಟ್ಟು ಬಂದೆ. ಅಮ್ಮರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬಂದರು. ಇನ್ನು ಅಲ್ಲಿಂದ ಬಂದಿದ್ದು ನಾವು ಊರಿಗೆ ಬಂದು ನೆಕ್ಸ್ಟ್ ಡೇಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಗುರುವಾರದ ವಿಡಿಯೋ ಆಗಿರುತ್ತೆ. ಇವಾಗ ಬೆಳಗ್ಗೆ ಅಷ್ಟೊತ್ತಿಗೆ ನೋಡ್ತಾ ಇರ್ಬೋದು 6 ಗಂಟೆ ಇನ್ನು ಟೈಮು. ನಾನು ಮತ್ತು ನಮ್ಮ ಹಸ್ಬೆಂಡು ಕುರಿ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದರೆ ಒಂದು ಪಟ್ಲಿ ಮರಿ ಸತ್ತೋಯ್ತಲ್ವ, 7 ಪಟ್ಲಿ ಮರಿ ಇತ್ತು, ಅದರಲ್ಲೀಗ 6 ಆಗಿದೆ. ಹಾಗಾಗಿ 2 ಪಟ್ಲಿ ಮರಿ ತರೋಣ ಅಂತ ಹೋಗಿದ್ವಿ. ಸಖತ್ ರೇಟ್ ಇತ್ತು ಈ ವಾರ ಮಾರ್ಕೆಟು. ಇನ್ನು ನೋಡ್ತಾ ಇರ್ಬೋದು ಪಟ್ಲಿ ಮರಿಗೋಸ್ಕರ ಈ ಥರ ಕಾಳೆ ಹಾಕೋದು ಮತ್ತು ಮೇವು ಹಾಕೋದು ಎಲ್ಲ ಇತ್ತಲ್ಲ, ಅದನ್ನೆಲ್ಲ ನೋಡ್ತಾ ಬಂದೆ. ಮರಿ ಅಂತೂ ತಗೊಳಕ್ಕಾಗಲ್ಲ, ಇದಾದರೂ ನೋಡೋಣ ಅಂತ ಬಂದೆ. ಇನ್ನು ಇಷ್ಟೊತ್ತಿಗೆ ಸೂರ್ಯಕಾಂತಿ ತಿಂತ ಇದನ್ನೆಲ್ಲ ಸಂತೆ ಎಲ್ಲ ಒಂದು ಅಡ್ಡಾಡ್ಕೊಂಡು ಬಂದ್ವಿ ನಾನು ಮತ್ತು ನಮ್ಮ ಮನೆಯವರು. ಇವತ್ತಂತೂ ಪಟ್ಲಿ ಮರಿ ತರೋಕ್ಕಾಗಲಿಲ್ಲ, ಬರೀ ಪಟ್ಲಿ ಮರಿ ಕಟ್ಟೋದಕ್ಕೆ ಬಳೆಗಳು ಅದನ್ನು ತಗೊಂಡು ಬಂದ್ವಿ. ಇನ್ನು ನೋಡ್ತಾ ಇರ್ಬೋದು ಗೋಧಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇವಾಗ ಸ್ವಲ್ಪನೂ ಮೇವು ವೇಸ್ಟ್ ಆಗ್ತಾ ಇಲ್ಲ. ಈ ಥರ ರಾಗಿ ಹುಲ್ಲು ಅಷ್ಟೇ ಇನ್ನು ಹಾಕ್ತಾ ಇರೋದು. ನಮ್ಮ ಪಟ್ಲಿ ಮರಿ ಇನ್ನು ಅಷ್ಟೊಂದು ಕಾಳು ಇಲ್ಲ, ಸ್ವಲ್ಪ ಇದ್ದಾವೆ, ಅದರಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟು ಕಾಳೆಲ್ಲ ಹಾಕ್ತಾ ಈ ಥರ ಮೇವು ಹಾಕ್ತಾ ಇದ್ದೀವಿ. ಇನ್ನು ನಿನ್ನೆ ವಿಡಿಯೋಗೆ ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಡೇಗೆ ನೋಡ್ತಾ ಇರ್ಬೋದು ನಮ್ಮ ಅಕ್ಕರು ಸಾಕಿರೋ ಅಂಥ ಓತಿದು, ಇದು ದೇವ್ರ ಓತು. ನಮ್ಮ ಕೊಟ್ಟಿಗೆಯಲ್ಲೂ ಕೂಡ ಒಂದು ದೇವ್ರ ಪಟ್ಲಿ ಮರಿ ಇದೆ. ಮತ್ತು ಆ ಕಡೆ ನಮ್ಮ ಅಜ್ಜ ಇದ್ದಾರಲ್ಲ ಅವರು ರಪ್ಪದಲ್ಲೂ ಕೂಡ ಒಂದು ದೇವ್ರ ಪಟ್ಲಿ ಮರಿ ಇದೆ. ಈಗಿದ್ದಾಗ ನಮ್ಮ ಪಟ್ಲಿ ಮರಿನೂ ಒಂದು ಸತ್ತೋಯ್ತು, ಮತ್ತು ನಮ್ಮ ಅಕ್ಕರದು ಅಷ್ಟೇ ದೊಡ್ಡ ಪಟ್ಲಿ ಮರಿ 1.5 ವರ್ಷ ಆಗಿತ್ತು. ಪಟ್ಲಿ ಮರಿ ಸಾಕಕ್ಕೆ ಹಿಡಿದು ಅದು ಕೂಡ ಸತ್ತೋಯ್ತು. ಅದು ಕೂಡ ದೇವ್ರಿಗಂತಲೇ ಬಿಟ್ಟಿದ್ದು. ಯಾಕೋ ಗೊತ್ತಿಲ್ಲ, ಈ ವರ್ಷ ದೇವ್ರಿಗೆ ನಮ್ಮ ಮೇಲೆ ಕರುಣೆ ಇಲ್ಲ ಅನಿಸುತ್ತೆ, ಈ ಥರ ಆಗೋಗ್ಬಿಟ್ಟಿದೆ. ನಾವು ನನ್ನ ಹಳೆಯನ್ನು ನೋಡೋಕೆ ಹೋಗಿದ್ವಲ್ಲ, ತುಂಬ ಟೈಮ್ ಆಗಿತ್ತು. ಬರೋ ಅಷ್ಟೊತ್ತಿಗೆ ವೇದ ಪಾಪ ಅಂತೂ ಫುಲ್ಲು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದ. ಇನ್ನೊಂದು ದೇವ್ರ ಹತ್ರ ಏನೋ ಕೇಳ್ಕೊತೀನಿ ಅಂದರೆ ಈ ವಿಡಿಯೋದಲ್ಲಿ ನಮ್ಮ ಶತ್ರುಗೂ ಬೇಡ ಆ ಥರ ಸಂಕಟ ನೋವು, ಮಕ್ಕಳಿಗೆ ಮಾತ್ರ ದೇವ್ರಂಥ ಪರಿಸ್ಥಿತಿ ಕೊಡಬಾರ್ದು. ದೇವರಲ್ಲಿ ಈ ಥರ ನಂದೊಂದು ಪ್ರಾರ್ಥನೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ಇದು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋ.